ಈಗ ಸ್ಪೀಕರ್ ಸ್ಲಾಟ್ಗಾಗಿ ಒಂದಷ್ಟು ಕಾಲಾವಕಾಶ ನಿಮ್ಮಲ್ಲಿ ಬೇಡ್ತೀನಿ. ಎಚ್ ರಾಘವೇಂದ್ರ ಪ್ರಸಾದ್ರವರು, ಶ್ರವಣ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರ್, ಇಲ್ಲಿರುವಂಥ ಪ್ರಖ್ಯಾತ ಆಡಿಯಾಲಜಿಸ್ಟ್, ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು. ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಪ್ರಸಾದ್, ಆಡಿಯಾಲಜಿಸ್ಟ್ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಫ್ರಮ್ ಬಳ್ಳಾರಿ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬಳ್ಳಾರಿಯಲ್ಲೇ. ನಮ್ಮ ಪ್ರಶಾಂತ್ ಅವರು ಈಗ ತಾನೇ ಒಂದು 5 ನಿಮಿಷದ ಕೆಳಗಡೆಗೆ ಸರ್ ನೀವು ಒಂದು ಸ್ಪೀಚ್ ಕೊಡಬೇಕು ಅಂತಂದರು. ಬಟ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ವಿತೌಟ್ ಎನಿ ಪ್ರಿಪ್ರೇಷನ್. ನನಗೆ ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅನ್ನೋದನ್ನು ನನ್ನ ಸ್ನೇಹಿತರಾದ ತಮ್ಮ ಎಲ್ಲರ ಜೊತೆಗೂ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಾನೇನಾದರೂ ಬೇರೆ ರೀತಿ ಮಾತಾಡಿದರೆ ಕ್ಷಮಿಸಿ ಅಂತ ಕೇಳುತ್ತಾ ಮುಂದುವರಿಸ್ತೀನಿ. ನಮ್ಮ ಈ ಶ್ರವಣ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕ್ಲಿನಿಕ್ ಅನ್ನೋದು 1997ನಲ್ಲಿ ಬಳ್ಳಾರಿಯ ಒಂದು ಚಿಕ್ಕ ಪ್ರದೇಶದಲ್ಲಿ ಶುರು ಮಾಡಿಕೊಂಡ್ವಿ. ಆಗ ಆಡಿಯಾಲಜಿ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಏನು ಮಾಡುತ್ತೆ, ಇದು ವಾಟ್ ಇಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್, ಹೌ ದಿಸ್ ಫೀಲ್ಡ್ ಈಸ್ ಗೋಯಿಂಗ್ ಟು ಹೆಲ್ಪ್ ಪೇಷಂಟ್ಸ್ ಪೀಪಲ್ ಅನ್ನೋದು ತುಂಬ ವಿರಳವಾಗಿ ಎಲ್ರಿಗೂ ಗೊತ್ತಿತ್ತು. ನಾರ್ಮಲಿ ಎಲ್ಲರೂ ಕೇಳಿರ್ತೀರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮೈಸೂರು. ಏನಾದರೂ ಸ್ಪೀಚ್ ಹಿಯರಿಂಗ್ ಬ್ಯಾಲೆನ್ಸ್ ಏನಾದರೂ ತೊಂದರೆಗಳಿದ್ದಾಗ ನಾರ್ಮಲಿ ಎಲ್ಲ ಈ ಥ್ರೂ ಔಟ್ ಕರ್ನಾಟಕ ಏನು ಮಾಡ್ತಾಯಿದ್ರು ಡಾಕ್ಟರ್ಸ್, ದೇ ಯೂಸ್ ಟು ರೆಫರ್ ಟು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮೈಸೂರು. ಸೊ ದಟ್ ವಾಸ್ ದ ಕಂಡೀಷನ್. ದೆನ್ ವೆನ್ ಐ ಸ್ಟಾರ್ಟೆಡ್ ಮೈ ಪ್ರೊಫೆಷನ್ ದೇರ್ ಇನ್ ಬಳ್ಳಾರಿ ಇನ್ 1997, ತುಂಬ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ ಇರೋವಂಥ ನಮ್ಮ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಪ್ರಾಬ್ಲಮ್ ಇರೋವಂಥ ಮಕ್ಕಳಿಗೆ ದೊಡ್ಡವ್ರಿಗೆ ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ. ಆ ಒಂದು ಶುರು ಮಾಡಿದ ನಂತರ ನನಗೂ ಅಲ್ಲಿರೋ ಒಂದು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ತೊಂದರೆಗಳೇನಿದೆ ಅಲ್ಲಿ, ಎಷ್ಟು ಜನಕ್ಕೆ ಇದರಿಂದ ಅನಾನುಕೂಲ ಆಗ್ತಾ ಇದೆ, ಪ್ರತಿಯೊಂದು ವಿಷಯಕ್ಕೂ ಬೆಂಗಳೂರು, ಮೈಸೂರು ಅಥವಾ ಚೆನ್ನೈ, ಹೈದರಾಬಾದ್ ಈ ಥರ ಒಂದು ದೊಡ್ಡ ದೊಡ್ಡ ಊರುಗಳಿಗೆ ಹೋಗಬೇಕು ಅಂತಂದಾಗ ಅಲ್ಲಿರೋ ಪೇರೆಂಟ್ಸ್ಗೆ ಏನು ತೊಂದರೆ ಆಗ್ತಾಯಿದೆ, ಇವೆಲ್ಲವೂ ಗ್ರ್ಯಾಜುವಲಿ ಒಂದೊಂದಾಗಿ ಡೇ ಬೈ ಡೇ, ಮಂತ್ ಬೈ ಮಂತ್, ಇಯರ್ ಬೈ ಇಯರ್ ವಿ ಸ್ಟಾರ್ಟೆಡ್ ಅಕ್ವೈರಿಂಗ್ ವಾಟ್ ಈಸ್ ದ ಡಿಫಿಕಲ್ಟಿ ಇನ್ ದಟ್ ಏರಿಯಾ ಅಂಥೇಳಿ. ನಾರ್ಮಲಿ ನಾನು ಮಾತಾಡೋಲ್ಲ, ನಾರ್ಮಲಿ ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ ಅನ್ನೋ ಒಂದು ವಿಂಗಡಣೆ ಬೇಡ ಅಂತ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ಬಟ್ ಅದರ್ವೈಸ್ ಇದನ್ನು ಪೂರ್ತಿ ಹೇಳ್ತಾ ಇರ್ತೀನಿ. ನಾರ್ತ್ ಕರ್ನಾಟಕದಲ್ಲಿ ಈ ಒಂದು ವಿಭಾಗದಲ್ಲಿ ತುಂಬಾ ಹಾಸ್ಪಿಟಲ್ಸ್ ಆಯಿತು, ಪ್ರೊಫೆಷ್ನಲ್ಸ್ ಆಯಿತು, ತುಂಬಾ ವಿರಳ. ಅಲ್ಲಿ ಏನಾದರೂ ಸ್ಪೀಚ್ ಪ್ರಾಬ್ಲಮ್ ಆಗಲಿ, ಹಿಯರಿಂಗ್ ಪ್ರಾಬ್ಲಮ್ ಆಗಲಿ, ರಿಹ್ಯಾಬಿಲಿಟೇಷನ್ ಏನಾದರೂ ಬೇಕು ಅಂತ ಬಂದಾಗ ಎಲ್ಲರೂ ಹೊರಗಡೆ ಊರುಗಳ ಮೇಲೆ ಡಿಪೆಂಡ್ ಆಗ್ತಿದ್ದು. ಜಸ್ಟ್ ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್ ಆ್ಯಂಡ್ ಇಟ್ ಇಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್ ವಾಟ್ ಐ ಫೇಸ್ ದೇರ್. ದಿಸ್ ವೇ ಬ್ಯಾಕ್ ಅರೌಂಡ್ 20 years ಬ್ಯಾಕ್, 22 years ಬ್ಯಾಕ್ ಹೇಳ್ತಾ ಇದ್ದೀನಿ. ಒಬ್ಬ ತಾಯಿ ಮಗು ADHD ಇದೆ, ಕರ್ಕೊಂಬಂದಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ತಾಯಿಗೆ 2ನೇ ಮಗು ಇದೆ, ದಟ್ ಇಸ್ ಅ ನಾರ್ಮಲ್ ಬೇಬಿ. ಮೊದಲನೇದಕ್ಕೆ ತೊಂದರೆ ಇದೆ. ನೌ ದ ಮದರ್ ಈಸ್ ಹ್ಯಾವಿಂಗ್ ಪ್ರಾಬ್ಲಮ್ ಹೌ ಟು ಗೋ ಟು ಮೈಸೂರು, ಹೌ ಮೆನಿ ಡೇಸ್ ದೇ ಹ್ಯಾವ್ ಟು ಬಿ ದೇರ್, ಎಷ್ಟು ತಿಂಗಳುಗಳು ರಿಹ್ಯಾಬಿಲಿಟೇಟ್ ಮಾಡಬೇಕು. ಆ ಒಂದು ಸಂದರ್ಭದಲ್ಲಿ ಮೊದಲನೇ ಮಗುನ ಎಲ್ಲಿ ಬಿಡಬೇಕು, ನಾರ್ಮಲ್ ಮಗುನ. ದೀಸ್ ಆರ್ ಆಲ್ ದ ರಿಯಲ್ ಚಾಲೆಂಜಸ್ ವಿಚ್ ವಾಸ್ ದೇರ್ ಅಟ್ ಮೈ ರೀಜನ್, ಬಳ್ಳಾರಿ, ನಾರ್ತ್ ಕರ್ನಾಟಕ ರೀಜನ್. ಈ ಥರ ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಎವ್ರಿ ನೌ ಆ್ಯಂಡ್ ದೆನ್, ಡೇ ಆ್ಯಂಡ್ ನೈಟ್ ಐ ಯೂಸ್ ಟು ಸಿ ದೆಮ್ ವಿತ್ ಎ ಲಾಟ್ ಆಫ್ ಸ್ಟ್ರಗಲ್. ದೇ ಯೂಸ್ ಟು ಕಮ್ ಟು ಮೀ ಆ್ಯಂಡ್ ದೇ ಕಟ್ ಸಾರಿ ಫಿಗರ್, ಹೊರಗಡೆ ಹೋಗಲಿಕ್ಕೆ ಆಗಲ್ಲ ಅಂಥೇಳಿ. ನಾನು ಸ್ಟಾರ್ಟ್ ಮಾಡಿದಾಗ ಪ್ರಾಬ್ಲಿ ವಿ ವರ್ ಓನ್ಲಿ 2 audiologists ದೇರ್, ಒನ್ ಅಟ್ ವಿಮ್ಸ್, ಯು ಮಿಟ್ ಹ್ಯಾವ್ ಹರ್ಡ್, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಈಗ ಬಳ್ಳಾರಿ ಮೆಡಿಕಲ್ ಸೈನ್ಸ್ ಅಂತಾಗಿದೆ. ಅಲ್ಲಿ ಒಬ್ಬ ಆಡಿಯಾಲಜಿಸ್ಟ್ ಇದ್ದರು, ಬಿಟ್ಟರೆ ಹೊರಗಡೆ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಪ್ರೈವೇಟ್ ಪ್ರಾಕ್ಟೀಸ್.
ಆ ಒಂದು ಸ್ಟೇಜ್ನಿಂದ ಅಲ್ಲಿ ಈ ಒಂದು ಫೀಲ್ಡ್ಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡ್ಕೊತ ಎಲ್ಲ ರೀತಿಯೂ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಈವನ್ ಇನ್ ಗೌರ್ಮೆಂಟ್ ಲೆವೆಲ್, ಈವನ್ ಇನ್ NGOs ಲೆವೆಲ್, ಈವನ್ ಇನ್ ಪಿಡಿಯಾಟ್ರಿಕ್ ಡಾಕ್ಟರ್ಸ್ ಲೆವೆಲ್, ಪ್ರತಿಯೊಬ್ಬರನ್ನೂ ಈಗ ಒಂದು ಸುಮಾರು 25 ವರ್ಷದಿಂದ ಒಂದುಗೂಡಿಸ್ಕೊತ ಬಂದಿದ್ದೀವಿ. ಎಲ್ಲರಿಗೂ ಈ ಒಂದು ಫೀಲ್ಡ್ ಬಗ್ಗೆ ಮಾಹಿತಿಯನ್ನು ಕೊಟ್ಕೊಂಡು ಬರ್ತಾಯಿದ್ವಿ. ನಾವು ಅಲ್ಲೇನಾಗಿದೆ, ಸಿಕ್ಕಾಪಟ್ಟೆ ಪೇಷಂಟ್ಸ್ ಇದ್ದಾರೆ, ಆದರೆ ಪ್ರೊಫೆಷ್ನಲ್ಸ್ ಇದ್ದಿಲ್ಲ ಅವ್ರಿಗೆ ಒಂದು ಟ್ರೀಟ್ ಮಾಡೋಕ್ಕೆ. ಆ ಒಂದು ದೃಷ್ಟಿಯಿಂದ ಅಲ್ಲಿ ಮೊದಲನೇದಾಗಿ ಒಂದು ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ವಿ, ಶ್ರವಣ ಪ್ರೀ ಸ್ಕೂಲ್ ಟ್ರೈನಿಂಗ್ ಸೆಂಟರ್ ಫಾರ್ ಕಮ್ಯುನಿಕೇಷನ್ ಡಿಸಾರ್ಡರ್ ಚಿಲ್ಡ್ರನ್ಸ್ಗೋಸ್ಕರ. ಅಲ್ಲಿ ಯಾರ್ಯಾರಿಗೆ ಕಮ್ಯುನಿಕೇಷನ್ ಡಿಸಾರ್ಡರ್ಸ್ ಇದೆಯೋ ಅಂಥ ಮಕ್ಕಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಶುರು ಮಾಡಿದ್ವಿ. ಎಷ್ಟೋ ಜನ ಫಿಲಾಂಥ್ರಫಿಸ್ಟ್ ದಾನಿಗಳು ಕೈ ಜೋಡಿಸಿದ್ರು, ಅದಕ್ಕೊಂದು ಸ್ಕೂಲ್ ಆಯಿತು. ಅದರಲ್ಲಿ ಸ್ಟಾರ್ಟ್ ಮಾಡಿ ಮೊದಲನೇ ತಿಂಗಳಲ್ಲೇ 64 ಜನ ಮಕ್ಕಳು ಬಂದು ಸೇರಿಕೊಂಡ್ರು. ನಾನು ನಂಬರ್ ಜಾಸ್ತಿ ಹೇಳಿದಷ್ಟು ನನಗೆ ದುಃಖ ಆಗುತ್ತೆ, ನಂಬರ್ಸ್ ಕಡಿಮೆ ಇದ್ದಷ್ಟು ಖುಷಿ ಆಗುತ್ತೆ. ಬಟ್ ಅದರ್ವೈಸ್ ದಟ್ ಇಸ್ ಅ ಫ್ಯಾಕ್ಟ್ ದೇರ್. 64 ಜನ ಮಕ್ಕಳು ಬಂದು ಒಂದೇ ತಿಂಗಳಲ್ಲೇ ಸೇರಿಕೊಂಡ್ರು, ದೋಸ್ ಹೂ ಆರ್ ಹ್ಯಾವಿಂಗ್ ದಿಸ್ ಇಶ್ಯೂಸ್. ಆ ಥರ ಒಂದು ಸಂದರ್ಭದಲ್ಲಿ ಅಷ್ಟು ಜನ ಮಕ್ಕಳಿಗೆ ಹೌ ಟು ಕ್ಯಾಟರ್. ಇಟ್ಸ್ ಮೀ ಆ್ಯಂಡ್ ಒನ್ ಮೋರ್ ಪರ್ಸನ್ ಇನ್ ಬಳ್ಳಾರಿ, ಆ್ಯಂಡ್ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ಟು ಕ್ಯಾಟರ್ ಆಲ್ ಆಫ್ ದೆಮ್ ವಿತ್ ದ ಡಿಫ್ರೆಂಟ್ ಪ್ರಾಬ್ಲಮ್ಸ್. ದೆನ್ ಏನು ಮಾಡಬೇಕು ಅನ್ನೋದಕ್ಕೆ ನಾವು ಹೊರಗಡೆ ಶುರು ಮಾಡಿಕೊಂಡ್ವಿ. ವೈ ಕಾಂಟ್ ವಿ ಬ್ರಿಂಗ್ ಎಕ್ಸಲೆಂಟ್ ಪ್ರೊಫೆಷ್ನಲ್ಸ್ ಫ್ರಮ್ ಔಟ್ ಆಫ್ ಬಳ್ಳಾರಿ ಇನ್ ಟು ದಿಸ್ ಏರಿಯಾ ಆ್ಯಂಡ್ ದೇ ಕ್ಯಾನ್ ಸರ್ವ್ ಅವರ್ ಪೇಷಂಟ್ಸ್ ಅಂತೇಳಿ. ಅದು ತುಂಬ ದಿವಸ ನಡೀಲಿಲ್ಲ. ಬಂದರು, ಅಲ್ಲಿದ್ದರು, ಬಿಸಿಲು, ತುಂಬ ಬಿಸಿಲು. ಬಳ್ಳಾರಿ ಗೊತ್ತಾನೆ ತಮಗೆ, ಸಿಕ್ಕಾಪಟ್ಟೆ ಬಿಸಿಲು, 43-44 ಹೋಗುತ್ತೆ. ಸೊ ಇಲ್ಲಿ ಈ ಕಡೆ ಇರೋರಿಗೆ, ಮೈಸೂರಲ್ಲಿ ಬೆಂಗಳೂರು ಭಾಗದಲ್ಲಿರೋರಿಗೆ ಡೆಫಿನೆಟ್ಲಿ ಒಂಥರ ಡ್ರಾಟ್ ಅನ್ಸುತ್ತದು, ಒಂಥರ ಇದು ಅನಿಸುತ್ತೆ ಬಳ್ಳಾರಿ. ಹಾಗಾಗಿ ತುಂಬ ದಿವಸ ನಿಲ್ಲಿಲ್ಲ. ದೆನ್ ವಿ ಥಾಟ್ ಆಫ್ ಹ್ಯಾವಿಂಗ್ ಅವರ್ ಓನ್ ಪ್ರೊಫೆಷ್ನಲ್ಸ್ ದೇರ್. ಸೊ ಹಾಗಾಗಿ ಲಾಸ್ಟ್ 9-10 ವರ್ಷದ ಕೆಳಗಡೆಗೆ ಸ್ಕೂಲ್ಗೆ ಪ್ರೊಫೆಷ್ನಲ್ಸ್ ಬೇಕು. ಪ್ರೊಫೆಷ್ನಲ್ಸ್ಗೆ ನಾವು ಹೊರಗಡೆಯಿಂದ ತಂದ್ಕೊತ ಹೋದಷ್ಟು ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿತ್ತು. ದೆನ್ ಮೀ ಅಲಾಂಗ್ ವಿತ್ ನನ್ನ ಅರ್ಧಾಂಗಿ, ಮೈ ವೈಫ್, ನಮ್ಮ ತಂದೆ ತಾಯಿ, ವಿತ್ ದೇರ್ ಅವರ ಆಶೀರ್ವಾದದಿಂದ ವಿ ಮೇಡ್ ಎ ಮೈಂಡ್ ದಟ್ ಲೆಟ್ ಅಸ್ ಸ್ಟಾರ್ಟ್ ಎ ಕಾಲೇಜ್ ಹಿಯರ್ ಇನ್ ಬಳ್ಳಾರಿ ಅಂಥೇಳಿ. ಅದು ಶ್ರವಣ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ 9 ವರ್ಷದ ಕೆಳಗಡೆಗೆ ಯಾಕೆ ಒಂದು ಕಾಲೇಜ್ ಸ್ಟಾರ್ಟ್ ಮಾಡಬಾರ್ದು, ಕಾಲೇಜ್ ಸ್ಟಾರ್ಟ್ ಮಾಡಿ ಯಾಕೆ ಪ್ರೊಫೆಷ್ನಲ್ಸ್ ನಾವಿಲ್ಲಿ ರೆಡಿ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ಮೇಲೆ 2015 ಆ್ಯಂಡ್ 16 ಐ ಸ್ಟಾರ್ಟೆಡ್ planning on that in 14-15 and 15-16 we got the affiliation from RCI. We call it as Rehabilitation Council of India. ನಮ್ಮ ಡಾಕ್ಟರ್ಸ್ಗಳಿಗೆ ಆಗಿರುತ್ತೆ MCI, ಆ ಥರ ನಮಗೆ RCI ಅಂತಿರುತ್ತೆ. ಸೊ ವಿ ಗಾಟ್ affiliation from RCI and then we started college and I am very very happy to tell in front of you friends, ಇವತ್ತು ಆ ಒಂದು ಕಾಲೇಜ್ನಿಂದ 65 ಜನ ಆಡಿಯಲಿಸ್ಟ್ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ಗಳು ರೆಡಿಯಾಗಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಈ 65 ಜನದಲ್ಲಿ ನಾರ್ಮಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಎಸ್ಪೆಷಲಿ ಫಿಸಿಯೋಥೆರಪಿಯಲ್ಲಿದ್ದವ್ರಿಗೆ ಇನ್ನೊಬ್ಬರಿಗೆ ಗೊತ್ತಾಗ್ಬೋದು. ತುಂಬ ಜನ ಇದರಲ್ಲಿ ಆಪ್ಟ್ ಮಾಡೋರು ಕೇರಳೈಟ್ಸ್. ಅವ್ರಿಗೆ ತುಂಬಾ ಇಷ್ಟ ಈ ರಿಹ್ಯಾಬಿಲಿಟೇಟಿವ್ ಸೈನ್ಸ್ ಅಂತ. ನಮ್ಮದ್ರಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಮೋರ್ ದ್ಯಾನ್ 40%, 50% ಸ್ಟೂಡೆಂಟ್ಸ್ ದೇ ಯೂಸ್ ಟು ಬಿ ಫ್ರಮ್ ಕೇರಳ. ಇಲ್ಲಿ ಮುಗಿಸೋದು ಅವ್ರವ್ರ ಊರುಗಳಿಗೆ ಅವ್ರವ್ರು ಹೋಗ್ಬಿಡೋದು. ದಿಸ್ ಈಸ್ ಮೈ ಫಸ್ಟ್ 2-3 years ಆಫ್ ಎಕ್ಸ್ಪೀರಿಯನ್ಸ್. ಒಂದು ಬ್ಯಾಚ್ ಬರುತ್ತೆ, ಓ ಕಮಾನ್ ಸೂಪರ್, ಈ ವರ್ಷ 22 ಜನ ಆಗಿದ್ದಾರೆ ಅಂದ್ಕೊಂಡು ನಾವು ಖುಷಿ ಪಡ್ತಾ ಇರ್ತೀವಿ. ಅಷ್ಟರಲ್ಲಿ ಅದರಲ್ಲಿ 15 ಜನ ಊರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸೊ ದ್ಯಾಟ್ ಇಸ್ ಅ ಸೆಕೆಂಡ್ ಪ್ರಾಬ್ಲಮ್ ವಿ ಸ್ಟಾರ್ಟೆಡ್ ನೋಟಿಸಿಂಗ್. ಪ್ರಾಬ್ಲಮ್ ಅನ್ಬೋದು ಅಥವಾ ಅವ್ರದ್ದು ಇದು ಅನ್ಬೋದು. ವಿ ಸ್ಟಾರ್ಟೆಡ್ ನೋಟಿಸಿಂಗ್ ದಟ್ ಆ್ಯಂಡ್ ದೆನ್ ನೆಕ್ಸ್ಟ್ ಇಯರಿಂದ ಅಗೇನ್ ವಿ ಸ್ಟಾರ್ಟೆಡ್ ಲೆಟ್ ಅಸ್ ಹ್ಯಾವ್ ಸಂಬಡಿ ಹೂ ಕ್ಯಾನ್ ಕಮ್ ಫ್ರಮ್ ದಿಸ್ ಏರಿಯಾ. ಈ ಸುತ್ತಮುತ್ತ ಬಳ್ಳಾರಿ, ರಾಯಚೂರು, ದಾವಣಗೆರೆ, ಈ ಒಂದು ಕೊಪ್ಪಳ, ಈ ಒಂದು ಏರಿಯಾದಿಂದ ಯಾಕೆ ಮಕ್ಕಳನ್ನ ಕರ್ಕೋಬಾರ್ದು ಅಂಥೇಳಿ ಆನ್ ದಟ್ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ವಿ. ಅದಕ್ಕೆ ಎಷ್ಟೋ NGOsಗಳು ನಮಗೆ ಹೆಲ್ಪ್ ಮಾಡಿದರು. ದೆನ್ ನಮ್ಮ ವಿಮ್ಸ್ನಲ್ಲೂ ತುಂಬ ENT ಡಾಕ್ಟರ್ಸು, ದೆನ್ ಪಿಡಿಯಾಟ್ರಿಷಿಯನ್ಸು ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ. ದೆನ್ ದೇ ಆಲ್ಸೋ ಸ್ಟಾರ್ಟೆಡ್ ಟೆಲಿಂಗ್ PU ಸ್ಟೂಡೆಂಟ್ಸ್, PUC ಸೈನ್ಸ್ ಆಗಿರಬೇಕು ಅವ್ರಿಗೆಲ್ಲ ಹೇಳ್ಕೊಂತ ಈಗ ಲಾಸ್ಟ್ 2-3 yearsನಿಂದ ನಮ್ಮ ಸುತ್ತಮುತ್ತ ಅಂದರೆ ನಾರ್ತ್ ಕರ್ನಾಟಕದಲ್ಲಿರೋ ಮಕ್ಕಳೇ ನಮ್ಮ ಕಾಲೇಜಿಗೆ ಜಾಸ್ತಿ ಜನ ಬಂದು ಜಾಯ್ನ್ ಆಗ್ತಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ.
ಎರಡನೇದಾಗಿ ಆ ಕಡೆ ವೆನ್ ಯು ಕಮ್ ಟು ನಾರ್ತ್ ಕರ್ನಾಟಕ 2 ಕಾಲೇಜ್ ಇದೆ. ಒಂದು ಶ್ರವಣ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗು, ಇನ್ನೊಂದು JSS ಧಾರವಾಡದಲ್ಲಿ ನಮ್ಮ ಜೊತೆಗೆ ಸ್ಟಾರ್ಟ್ ಆಗಿದೆ. ಸೊ ಇವೆರಡೂ ಕಾಲೇಜ್ ಸ್ಟಾರ್ಟ್ ಆದ ನಂತರ ಆ ಒಂದು ಏರಿಯಾದಲ್ಲಿ ಸುಮಾರು ಈಗ 150-200 ಜನ ಆಡಿಯೋಲಿಸ್ಟ್ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ಗಳು ರೆಡಿ ಆಗಿದ್ದಾರೆ. ಆ್ಯಂಡ್ ದೇ ಆರ್ ಕ್ಯಾಟ್ರಿಂಗ್ ಇನ್ ಆಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್, ದೇ ಆರ್ ಕ್ಯಾಟ್ರಿಂಗ್ ಇನ್ ವಿಮ್ಸ್, ದೇ ಆರ್ ಕ್ಯಾಟ್ರಿಂಗ್ ಇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಕೊಪ್ಪಳ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆ್ಯಂಡ್ ಗದಗ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಎಲ್ಲ ಕಡೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಲು ಈಗ ಕೆಲವು ಪ್ರೋಗ್ರಾಮ್ಸ್ ಕೆಳಗಡೆ ಎಲ್ಲ ನಮ್ಮ ಕಾಲೇಜ್ ಮಕ್ಕಳಿದ್ದಾರೆ ಅಂತ ಹೇಳಿ ಖುಷಿಯಾಗುತ್ತೆ. ಮೋರ್ ದೆನ್ ದಟ್ ಇವರೆಲ್ಲರೂ ಅಲ್ಲಿರೋ ಪೇಷಂಟ್ಗಳಿಗೆ ಕ್ಯಾಟರ್ ಮಾಡ್ತಾ ಇದ್ದಾರೆ ಸರ್ವಿಸಸ್ನ ಅನ್ನೋದು ಹೇಳೋದೇ ನನ್ನ ಒಂದು ಉದ್ದೇಶ. ಸೊ ಈ ಥರ ಒಂದು ಉದ್ದೇಶವನ್ನು ಇಟ್ಟುಕೊಂಡು 27 ವರ್ಷಗಳಿಂದ ಸತತವಾಗಿ ಕ್ಯಾಂಪ್ಸು, ಫ್ರೀ ಡಿಸ್ಟ್ರಿಬ್ಯೂಷನ್ಸು ಅಲಾಂಗ್ ವಿತ್ ದ ಗೌರ್ಮೆಂಟ್, ಅಲಾಂಗ್ ವಿತ್ NGOs, ಅಲಾಂಗ್ ವಿತ್ ಸಮ್ ಇದು ಎಲ್ಲವೂ ಸೇರಿಕೊಂಡು ಮಾಡ್ಕೊತಾ ಬಂದಿದ್ದೀವಿ. ಈ ಒಂದು ನಮ್ಮ ಉದ್ದೇಶವನ್ನು ಬೇರೆ ಕಡೆ ಗುರುತಿಸಿದ್ದಾರೆ, ಲೋಕಲ್ ಲೆವೆಲ್ನಲ್ಲೂ ಗುರುತಿಸಿದ್ದಾರೆ ಆ ಕಡೆ. ಬಟ್ ಈ ವರ್ಷ ನಮ್ಮ ಈ ಸಂಸ್ಥೆಯವರು ನಮ್ಮನ್ನು ಗುರುತಿಸಿ ಅಲ್ಲಿಗೆ ಬಂದು, ಸರ್ ಈ ಥರ ನೀವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ನಲ್ಲಿ ಇಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀರಾ, ನಿಮ್ಮನ್ನು ನಾವು ಗುರುತಿಸ್ತಾ ಇದ್ದೀವಿ, ಈ ಥರ ಒಂದು ಅವಾರ್ಡ್ ಇಟ್ಕೊಂಡಿದ್ದೀವಿ, ಫಂಕ್ಷನ್ ಅವಾರ್ಡು, ಆ ಒಂದು ಅವಾರ್ಡ್ಗೆ ತಾವು ಬರಬೇಕು ಅಂತೇಳಿ ನನ್ನಲ್ಲಿ ಬಂದು ಅಲ್ಲಿ ಕೇಳಿದರು. ನಾನು ಕೂಡ ಮುಕ್ತ ಕಂಠದಿಂದ ಈ ಥರ ಒಂದು ಅವಾರ್ಡ್ಗೆ ನಮಗೊಂದು ಉತ್ತೇಜನ ಕೊಟ್ಟಾಗತ್ತೆ. ಈ ಕಡೆ ಇರುವಂಥ ಜನಗಳಿಗೆ ಈ ಒಂದು ಅವಾರ್ಡು ಅನ್ನೋದು ನನ್ನ ಒಂದು ಇದ್ರ ಪ್ರಕಾರ ಒಂದು ರೆಕಗ್ನೇಷನ್ ಡೂಯಿಂಗ್ ದ ಥಿಂಗ್ಸ್ ಇನ್ ಎ ಬೆಟರ್ ವೇ, ಇನ್ ಎ ಬೆಟರ್ ಫ್ಯಾಷನ್ ಅಂತೇಳಿ ನನಗೆ ಅನಿಸುತ್ತೆ. ಈ ರೆಕಗ್ನೇಷನ್ ನಾವೆಲ್ಲರೂ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಟು ಗೆಟ್ ರೆಕಗ್ನೈಸ್ಡ್. ಒಂದು ನಿಮಿಷ ಯೋಚನೆ ಮಾಡೋಣ, ನಾವು ನಮ್ಮ ಊರಿಗೆ, ನಮ್ಮ ಪ್ರೊಫೆಷನ್ಗೆ ಎಷ್ಟರ ಮಟ್ಟಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಅಂದ್ಕೊಂಡಾಗ ಎಷ್ಟೋ ಸರಿ ಅನಿಸುತ್ತೆ ನಮಗೆ, ಹೌದು ನಾವು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದೀವಲ್ಲ, ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ, ಇಷ್ಟು ಜನಕ್ಕೆ ಸರ್ಜರಿ ಮಾಡಿದ್ದೀವಿ, ಇಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದೀವಿ ಅಂತ ಅಂದಾಗ ನಮ್ಮನ್ನು ನಾವೇ ಪಂಪ್ ಮಾಡಿಕೊಂಡು ಡೇ ಆ್ಯಂಡ್ ನೈಟ್ ಎವ್ರಿ ಡೇ ವಿಲ್ ಬಿ ಟೇಕಿಂಗ್ ದ ಚಾಲೆಂಜಸ್. ಈ ಥರ ಒಂದು ಸಂಸ್ಥೆ ಮುಂದುಗಡೆ ಬಂದು ಈ ನಮ್ಮ ಒಂದು ಕೆಲಸವನ್ನು ಪರಿಗಣಿಸಿ, ಹೌದು ಇಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಅಂಥೇಳಿ ಅದಕ್ಕೆ ಒಂದು ಮನ್ನಣೆ ಕೊಟ್ಟು ನಮ್ಮನ್ನು ಕರೆಸಿ ಇಲ್ಲಿ, ಸರ್ ಈ ಥರ ನೀವು ಒಂದು ಕೆಲಸ ಮಾಡ್ತಿದ್ದೀರಾ, ಅದನ್ನು ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಇವತ್ತು ಇಲ್ಲಿ ಕರೆದಿದ್ದೀವಿ ಅಂತ ಕರೆದಾಗ ನಮಗೆಲ್ಲರಿಗೂ ತುಂಬಾ ಖುಷಿಯಾಗಿ ಹೆಂಡತಿ, ಮಕ್ಕಳು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರನ್ನೂ ಕರ್ಕೊಂಡ್ಬಂದು ನಾವು ಇವತ್ತಿನ ದಿವಸ ಇಲ್ಲಿ ಕೂತ್ಕೊಂಡಿದ್ದೀವಿ, ಹೌದಾ ಅಲ್ವಾ? ಸೊ ಹಾಗಾಗಿ ಈ ಒಂದು ರೆಕಗ್ನೇಷನ್ ಅನ್ನೋದು ನಮಗೆ ಒಂಥರ ಪೆಟ್ರೋಲ್ ಥರ. ಎಲ್ಲೋ ಒಂದು ಕಡೆ ಡಲ್ ಆಗಿ ಏನೋ ಇರಲಿ ಬಿಡಪ್ಪ ಅನ್ನೋ ಒಂದು ಟೈಮ್ನಲ್ಲಿ ಈ ಥರ ಒಂದು ಕಾರ್ಯಕ್ರಮಗಳಿಗೆ ಬಂದಾಗ, ಈ ಥರ ಒಂದು ರೆಕಗ್ನೇಷನ್ ಸಿಕ್ಕಾಗ ತುಂಬಾ ಸಂತೋಷ ಆಗುತ್ತೆ. ಅಗೇನ್ ನಮಗೆ ಒಂದು ಎನರ್ಜಿ ಪಂಪಪ್ ಆಗುತ್ತೆ. ಅಗೇನ್ ವಿ ವಿಲ್ ಸ್ಟಾರ್ಟ್ ಎಕ್ಸಲೆಂಟ್ ಜಾಬ್. ನಮ್ಮ ಒಂದು ಪ್ರತಿಯೊಂದು ಫೀಲ್ಡ್ನಲ್ಲಿ ನಾವು ಯಾವ್ಯಾವ ಫೀಲ್ಡ್ನಲ್ಲಿದೆಯೋ ಆ ಫೀಲ್ಡ್ನಲ್ಲೆಲ್ಲ ಮಾಡ್ಕೊಂಡು ಹೋಗಲಿಕ್ಕೆ ಇದೊಂದು ದಾರಿ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಅವಾರ್ಡ್ 2024ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಇನ್ಕ್ಲೂಡಿಂಗ್ ಮೀ ಸ್ವಾಗತವನ್ನು ಬಯಸುತ್ತಾ, ಈ ಒಂದು 2 ಮಾತು ಆಡಿದ್ದಕ್ಕೆ, ಚಾನ್ಸ್ ಕೊಟ್ಟಿದ್ದಕ್ಕೆ, ಹಾಗೂ ತಾವೆಲ್ಲರೂ ತುಂಬ ಪೇಷಂಟಾಗಿ ನನ್ನ ಮಾತನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.